ಹೆದ್ದಾರಿಯಲ್ಲಿ ಮಿತಿ ಮೀರಿದ ವೀಲಿಂಗ್ ಪುಂಡರ ಹಾವಳಿ, ಬೈಕ್ ನಂಬರ್ ಪ್ಲೇಟ್ ಕಳಚಿ ರಸ್ತೆಗಿಳಿದ ರಕ್ಕಸರು. ಹೆದ್ದಾರಿಯಲ್ಲಿ ಮಿತಿ ಮೀರಿದ ವೀಲಿಂಗ್ ಪುಂಡರ ಹಾವಳಿ, ಬೈಕ್ ನಂಬರ್ ಪ್ಲೇಟ್ ಕಳಚಿ ರಸ್ತೆಗಿಳಿದಿದ್ದಾರೆ ರಕ್ಕಸರು. ಹೊಸಕೋಟೆ ಠಾಣಾ ವ್ಯಾಪ್ತಿ ಕಿಡಿಗೇಡಿಗಳಿಗಿಲ್ಲ ಕಡಿವಾಣ. ಗುಂಪು ಗುಂಪಾಗಿ ಬಂದು ಹೆದ್ದಾರಿಗಳಲ್ಲಿ ವೀಲಿಂಗ್. ಬೆಂಗಳೂರು ಹೊರವಲಯದ ಹೆದ್ದಾರಿಗಳಲ್ಲಿ ವೀಲಿಂಗ್. ಹೊಸಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೆದ್ದಾರಿಯಲ್ಲಿ ಮಿತಿ ಮೀರಿದ ವೀಲಿಂಗ್ ಪುಂಡರ ಹಾವಳಿ, ಬೈಕ್ ನಂಬರ್ ಪ್ಲೇಟ್ ಅನ್ನ ಅಲ್ಲಿ ತೆಗೆದಿಟ್ಟು ರಸ್ತೆಗಿಳಿದು ಇವರು ವೀಲಿಂಗ್ ಅನ್ನ ಶುರು ಮಾಡಿದ್ದಾರೆ. ಭಯ ಅಲ್ವಾ ಈ ಸಿಕ್ಕಾಕೊಂಡ್ಬಿಟ್ರೆ ಅಂತ. ಹೊಸಕೋಟೆ ಠಾಣಾ ವ್ಯಾಪ್ತಿ ಕಿಡಿಗೇಡಿಗಳಿಗೆ ಕಡಿವಾಣ ಇಲ್ವಾ ಅನ್ನುವಂಥದ್ದು. ಗುಂಪು ಗುಂಪಾಗಿ ಬರ್ತಾರೆ, ಹೆದ್ದಾರಿಗಳಲ್ಲಿ ವೀಲಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ವೀಲಿಂಗ್ ಪುಂಡರ ಹಾವಳಿ ನೋಡಿ ಸರ್ಕಾರ. ಯಾವ ರೀತಿಯಾಗಿ ಅಲ್ಲಿ ಹೆದ್ದಾರಿಯಲ್ಲಿ ಒಂದು ರಾಜಾರೋಷವಾಗಿ ಇವರು ವೀಲಿಂಗ್ ಅನ್ನ ಮಾಡ್ತಾ ಇದ್ದಾರೆ. ತಾವು ಏನೋ ಮಾಡ್ಕೊಂಡು ಹೋದ್ರೆ ಪರವಾಗಿಲ್ಲ, ಇನ್ನೊಬ್ರಿಗೂ ಕೂಡ ಅಲ್ಲಿ ಹಾನಿಯನ್ನ ಮಾಡ್ತಾರೆ. ಅಲ್ಲ ಸರಿಯಾಗಿ ಹೋಗ್ತಾ ಇರುವಂತಹ ವ್ಯಕ್ತಿಗೂ ಕೂಡ ಅಲ್ಲಿ ಅಂದ್ರೆ ಇವನ್ ಬಿದ್ರೆ ಇವನೊಬ್ನೇ ಬೀಳಲ್ಲ, ಇವನ್ ಗಾಡಿಯಲ್ಲಿ ಬಿತ್ತು ಅಂತ ಅಂದಾಗ ಅದು ಹೋಗಿ ಇನ್ನೊಂದಕ್ಕೆ ಟಚ್ ಆಗಿ ಅಲ್ಲಿ ಇನ್ನೊಬ್ರು ಕೂಡ ತಮ್ಮ ಅಂದ್ರೆ ಪ್ರಾಣವನ್ನ ಕಳೆದುಕೊಳ್ಳುವಂಥದ್ದಾಗಿರ್ಬೋದು ಅಥವಾ ಇನ್ನ ಸಣ್ಣ ಪುಟ್ಟ ಗಾಯಗಳಾಗಿರ್ಬೋದು, ಏನೋ ಒಂದು ಆಗುತ್ತೆ. ಯಾಕಂದ್ರೆ ಇವ್ರಿಗೇನು ಕೆಲಸ ಇಲ್ಲ, ಇವ್ರಿಗೇನು ಈ ರೀತಿಯಾಗಿ ಅಂದ್ರೆ ಯಾವುದರ ಬಗ್ಗೆ ಭಯ ಇಲ್ಲ, ಕಾನೂನಿನ ಬಗ್ಗೆ ಭಯ ಇಲ್ಲ. ಹೀಗಾಗಿ ನಂಬರ್ ಪ್ಲೇಟ್ ಅನ್ನ ತೆಗೆದಿಟ್ಟು ಅಲ್ಲಿ ಈ ರೀತಿಯಾಗಿ ವೀಲಿಂಗ್ ಮಾಡ್ತಾ ಇರುವಂಥದ್ದು. ಇನ್ನು ಪೊಲೀಸರು ಪಾಪ ಏನು 24 hours ಇವ್ರನ್ನೇ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಅವ್ರ ಕೆಲಸದಲ್ಲೂ ಕೂಡ ಅವ್ರು ಇರ್ತಾರೆ. ಆದರೆ ಇಂಥ ಒಂದು ಪುಂಡರ ಹಾವಳಿ ಏನಿದೆ, ಇವರ ಒಂದು ಈ ಒಂದು ವಯಸ್ಸಂತ ಹೇಳ್ಬೋದು ಅಥವಾ ಇವರ ಒಂದು ಬಿಸಿ ರಕ್ತ ಅಂತ ಹೇಳ್ಬೋದು. ಯಾಕಂದ್ರೆ ಇವರು ಪದೇ ಪದೇ ಸಹಿತ ಇದೇ ರೀತಿಯಾಗಿ ಆಗ್ತಾ ಇರುವಂಥದ್ದು. ಅದು ಎಷ್ಟರ ಮಟ್ಟಿಗೆ ಡೇಂಜರ್, ಒಂದು ವೇಳೆ ಆಯತಪ್ಪಿ ಬಿದ್ರು ಅವ್ನು ಹೆಲ್ಮೆಟ್ ಸಹಿತ ಧರಿಸಿಲ್ಲ ಅಲ್ಲಿ. ಯಾವ ರೀತಿಯಾಗಿ ಅಲ್ಲಿ ನಡೆಸ್ತಾ ಇದ್ದಾನೆ, ಒಂದು ವೀಲಿಂಗ್ ಅನ್ನ ಮಾಡ್ತಾ ಇದ್ದಾನೆ, ಹೆಲ್ಮೆಟ್ ಸಹಿತ ಇಲ್ಲ ಅವನಿಗೆ. ಒಂದೇನಾದ್ರೂ ಆಯತಪ್ಪಿ ಬಿದ್ದ ಅಂತ ಅನ್ಕೊಂಡ್ರೆ ನಿಜಕ್ಕೂ ಕೂಡ ಅಲ್ಲಿ ಅವನು ಉಳಿಯೋದು ಸಹಿತ ಕಷ್ಟ, ಜೀವಾನೇ ಅಲ್ಲಿ ಹೋಗ್ಬಿಡುತ್ತೆ. ಇನ್ನು ಇಬ್ಬಿಬ್ರು ಕೂತ್ಕೊಂಡು ವೀಲಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು.